ಜನನಿಯ ಜೋಗುಳ ವೇದನ ಘೋಷ ಜನನಿಯ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಶಾಲೆ. ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಅಕ್ಟೋಬರ್ 5, 2023ರಿಂದ ಕಾವೇರಿಯ ಹೋರಾಟವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು 500ನೇ ದಿನಕ್ಕೆ ಕಾಲಿರಿಸಿದ್ದೇವೆ. ಬಹಳ ಮುಖ್ಯವಾಗಿ ಮೇಕೆದಾಟು ಬಳಿ ಒಂದು ಬೃಹತ್ವಾದಂಥ ಅಣೆಕಟ್ಟನ್ನು ಕಟ್ಟಿ 67 TMC ನೀರನ್ನು ಸಂಗ್ರಹ ಮಾಡ್ಕೋಬೇಕು ಅಂತೇಳಿ ಒಂದು ಒತ್ತಾಯ, ಮತ್ತು ಸತ್ತೇಗಾಲ ಕುಡಿಯುವ ನೀರಿನ ಯೋಜನೆಯನ್ನು ಬೇಗವಾಗಿ ಪೂರ್ಣಗೊಳಿಸಬೇಕು ಅನ್ನುವಂಥ ಆಗ್ರಹ, ಮತ್ತು ಕಾವೇರಿ ಕೊಳ್ಳದಲ್ಲಿ ನೀರಿಲ್ಲದ ವೇಳೆ ಒಂದು ಸಂಕಷ್ಟ ಸೂತ್ರ ರೂಪಿಸಿ 2 ರಾಜ್ಯಗಳು ಸಮಾನವಾಗಿ ನೀರನ್ನು ಹಂಚ್ಕೋಬೇಕು ಅನ್ನುವಂಥ ಒತ್ತಾಸೆ, ಮಳೆ ನೀರನ್ನು ಸಂಗ್ರಹ ಮಾಡಬೇಕು, ಕೆರೆ ಕಾಲುವೆಗಳನ್ನು ದುರಸ್ತಿಗೊಳಿಸಬೇಕು, ಮತ್ತು ಕೆರೆಗಳ ಹೂಳನ್ನು ತೆಗೆಸಬೇಕು, ಮತ್ತು ಅಂತರ್ಜಲ ಮರುಪೂರ್ಣ ಮಾಡ್ಕೋಬೇಕು ಅಂತೇಳಿ ನಿರಂತರವಾಗಿ ಜಲಾಂದೋಲನವನ್ನು ಕೂಡ ಮಾಡ್ತಾ ಇದ್ದೇವೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮೇಕೆದಾಟು ವಿಚಾರದಲ್ಲಿ ಭಾಳ ಗಂಭೀರವಾದಂಥ ನಿಲುವು ತಗೋಬೇಕು ಅಂತೇಳಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಆಗ್ರಹ ಮಾಡ್ತದೆ. ಇವತ್ತು 500ನೇ ದಿನಕ್ಕೆ ನಮ್ಮ ನಾಡಿನ ಹೆಮ್ಮೆಯ ವ್ಯಕ್ತಿಗಳನ್ನು ಸನ್ಮಾನಿಸುವುದರ ಮುಖಾಂತರ 500 ಗಿಡಗಳನ್ನು ಹಂಚುವುದರ ಮುಖಾಂತರ ಮತ್ತು ಅರ್ಜುನಹಳ್ಳಿ ಪ್ರಸನ್ನ ಕುಮಾರ್ ಅವರು ಕಾವೇರಿ ವಿವಾದದಲ್ಲಿ ಬರೆದಿರ್ತಕ್ಕಂಥ ಒಂದು ಪುಸ್ತಕಗಳನ್ನು ಹಂಚುವುದರ ಮುಖಾಂತರ ಇವತ್ತು ಹೋರಾಟವನ್ನು ಇನ್ನಷ್ಟು ವಿಸ್ತಾರ ಮಾಡಬೇಕು ಅಂತೇಳಿ ಹೊರಟಿದ್ದೀವಿ. ಜಯ ಹೇ ಕರ್ನಾಟಕ ಮಾತೆ.